ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಗಾರ್. ಇದೇನಿದು ನನ್ನ ಮಗ ಎಷ್ಟೊಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಇದೆಲ್ಲ ಅಮೆಝಾನ್ ಪ್ರೈಮ್ ಡೇ, ಹಾಗೆಯೇ ಗೋಡ್ ಸೇಲ್, ಹಾಗೆ ಫಸ್ಟ್ ಕ್ರೈ, ಹಾಗೆ ಮೀಶೋ, ಇದಿಷ್ಟರಲ್ಲೂ ನಾನು ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದ್ದೆ ಮನೆಗೆ ಯೂಸ್ ಆಗುವಂಥದ್ದು. ಹಾಗೆ ಇದು ನೋಡ್ತಾ ಇರ್ಬೋದು ನೀವಿಲ್ಲಿ ಸೈಕಲ್ ಸ್ಟ್ಯಾಂಡ್ ಬೇಕು ಅಂತ ಇದ್ದ ನನ್ನದು ಪಕ್ಕದ ಮನೆ ಒಬ್ಬ ಹುಡುಗ, ಅವನಿಗೋಸ್ಕರ ಸೈಕಲ್ ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದೆ. ಅದ್ರ ಜೊತೆಗೆ ಇದು ಏನಪ್ಪ ಅಂತಂದರೆ ಇದು LED ಲೈಟ್ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಆ್ಯಕ್ಚುಲಿ ಅದು ಹಸ್ಬೆಂಡು ಮೀಟಿಂಗ್ ಮಾಡುವಾಗ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿಕೊಂಡು ಸೊ ಯೂಸ್ ಮಾಡೋದಕ್ಕೆ ಫೇಸ್ ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿದ್ದಾರೆ. ಅದ್ರ ಜೊತೆಗೆ ಇದು ಚೈನ್ ಕ್ಲೀನರ್, ಸೈಕಲ್ ಹಾಗೆ ಬೈಕು ಇದಕ್ಕೆಲ್ಲ ಚೈನ್ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡುವಂಥ ಬ್ರಷು. ಆಮೇಲೆ ಇದು ನಾನು ಬಹುಶಃ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಅನಿಸುತ್ತೆ, ಯಾವ್ದು ಆರ್ಡ್ರ್ ಮಾಡಿದ್ದೀನಿ ಅಂತ ನೆನಪೋಗಿದೆ. ಇದು ನೆಸ್ಟೇಶಿಯಾ ಅವರ ಸ್ಪ್ರೇ ಬಾಟಲ್ಲು. ನೀವು ಚಪಾತಿ, ದೋಸೆ ಅಥವಾ ಗ್ಲಾಸ್ ಬಾಟಲ್, ಇದು ಆಲ್ಮೋಸ್ಟ್ 200 ml ಅಷ್ಟು ಬರುತ್ತೆ. ಹಾಗೆಯೇ ಹಾಫ್ ಬಾಯ್ಲ್ಡ್ ಈ ಥರ ಏನಾದರೂ ಆಮ್ಲೆಟ್ ಎಲ್ಲ ಮಾಡ್ಕೊಳ್ತೀರಲ್ಲ, ಸೊ ಆವಾಗ ಇದನ್ನು ಸ್ಪ್ರೇ ಬಾಟಲ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಸ್ಪ್ರೇ ಕೂಡ ತುಂಬ ನೀಟಾಗಿ ಆಗುತ್ತೆ, ಹಾಗೆ ಲೀಕ್ ಏನೂ ಇರೋದಿಲ್ಲ, ಲೀಕ್ ಪ್ರೂಫ್ ಇರುತ್ತೆ. ಅದಾದಮೇಲೆ ಸಿಗ್ನೋವೇರ್ ಅವ್ರದ್ದು ಈ ಥರ 1000 ml ಅಂದರೆ 1 ಲೀಟರ್ದು ಆಯಿಲ್ ಬಾಟಲಿಂದ ತೊಗೊಂಡಿದ್ದೆ. ಇದು ಕೂಡ ಗ್ಲಾಸೇ, ನೋಡ್ತಾ ಇರ್ಬೋದು ಈ ಥರ ಜಗ್ ಶೇಪಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ, ಲೀಕ್ ಪ್ರೂಫ್ ಇದೆ, ಜೊತೆಗೆ ಇದು ಗ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಬಿಟ್ಟರೆ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯ ಲೀಕ್ ಆಗೋದಾಗಲಿ ಹಾಗೇನೂ ಆಗೋದಿಲ್ಲ. ಈವನ್ ವಾಶ್ ಕೂಡ ಮಾಡೋದಕ್ಕೂ ತುಂಬ ಈಸಿ, ಡಿಶ್ ವಾಷರ್ ಸೇಫ್ ಅಂತ ಇದನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇದಾದಮೇಲೆ ಇದು ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡಿದ್ದು ಫ್ಯಾಬ್ರಿಕ್ ರೋಲ್ ಆನ್ ಅಂತ ಹೇಳಿ, ಅದು ಕೋಲ್ಡ್ ಆದಾಗ ಮಕ್ಕಳಿಗೆ ಬಟ್ಟೆಯಲ್ಲೆಲ್ಲ ಹಾಕಿದ್ರೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ಅದನ್ನು ಆರ್ಡರ್ ಮಾಡಿದೆ. ಅದಾದಮೇಲೆ ಆ್ಯಕ್ಚುಲಿ ಸ್ಕೂಲಲ್ಲಿ ಇನ್ನೂ ಪಿಂಕ್ ಡೇ ಬರುತ್ತೆ, ಸೊ ಅದಕ್ಕೆ ಮುಂಚಿತವಾಗಿಯೇ ಪಿಂಕ್ ಡೇಗೆ ಫಸ್ಟ್ ಕ್ರೈಯಲ್ಲಿ ಟೀ ಶರ್ಟು ಹಾಗೆಯೇ ಪಿಂಕ್ ಕ್ಯಾಪು, ಇದು ಟೂತ್ಪೇಸ್ಟು ಡೆಂಟಿಸ್ಟ್ ಸಜೆಸ್ಟ್ ಮಾಡಿದ್ದು, ಸೊ ಅದನ್ನು ಯೂಸ್ ಮಾಡ್ತೀನಿ ನಾನು. ಸೊ ಅದನ್ನು ಆರ್ಡರ್ ಮಾಡಿದೆ. ಜೊತೆಗೆ ಪಿಂಕು ಸ್ಲಿಪ್ಪರ್. ಬಾಯ್ಸ್ಗೆ ಪಿಂಕಲ್ಲಿ ಸ್ವಲ್ಪ ಸೆಲೆಕ್ಷನ್ ಕಮ್ಮಿ, ಬಟ್ ಆದ್ರೂ ಸಿಕ್ತು. ಅದು ಸಿಕ್ಕಿದ್ರಲ್ಲೇ ಚೆನ್ನಾಗಿರೋದನ್ನು ಆರ್ಡರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿರುತ್ತೆ. ಇದು ನೆಕ್ಸ್ಟು ಏನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದಿದ್ದು ಪ್ರಾಡಕ್ಟು. ಈ ಥರ ಇತ್ತು ಬಂದಾಗ, ನೋಡ್ತಾ ಇರ್ಬೋದು ನೀವಿಲ್ಲಿ. ಇದು ಟಿಶ್ಯೂ ಪೇಪರ್ ಹೋಲ್ಡರ್ ಅಂತ ಹೇಳ್ಬೋದು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಟಿಶ್ಯೂ ಪೇಪರ್ನ ಹಾಕೋದಕ್ಕೂ ತುಂಬ ಈಸಿಯಾಗಿರುತ್ತೆ, ಚೆನ್ನಾಗಿದೆ ಕೂಡ. ಈ ಥರ ಡಿಸೈನು ನೋಡೋಕ್ಕೆ ಒಳ್ಳೆ ಟೇಪ್ ರೆಕಾರ್ಡರ್ ಥರ ಕಾಣಿಸುತ್ತೆ. ಅದಕ್ಕೆ ನನ್ನ ಮಗ ಕೇಳ್ತಿದ್ದ ಇದರಲ್ಲಿ ಏನು ಬರುತ್ತೆ, ಏನಾದರೂ ಬರುತ್ತಾ ಅಂಥೇಳಿ. ಆಮೇಲೆ ನೆಕ್ಸ್ಟ್ ಡೇ ಇನ್ನೊಂದು ದೊಡ್ಡ ಬಾಕ್ಸ್ ಬಂದಿತ್ತು. ಇದರಲ್ಲೆಲ್ಲ ಕೆಲವು ಡೈಲಿ ಎಸೆನ್ಷಿಯಲ್ಸ್ನೆಲ್ಲ ಆರ್ಡರ್ ಮಾಡಿದ್ದೆ. ಸೊ ಅದು ಕೂಡ ಅವತ್ತು ಬರಲಿಲ್ಲ, ನೆಕ್ಸ್ಟ್ ಡೇ ಬಂತು. ಸೊ ಇದನ್ನು ಕೂಡ ಓಪನ್ ಮಾಡ್ತಾನೆ. ನನ್ನ ಮಗನಿಗೆ ಕ್ಯೂರಿಯಾಸಿಟಿ ತುಂಬ, ಏನು ಆರ್ಡರ್ ಮಾಡಿದಾರಮ್ಮ, ನನಗೇನಾದ್ರು ಆರ್ಡರ್ ಮಾಡಿದಾರಾ ಏನು ಅಂತೇಳ್ಬಿಟ್ಟು ಸೊ ತೊಗೊಂಡು ನೋಡ್ತಾ ಇದ್ದಾನೆ. ಇಲ್ಲಿ ಲೈಝಾಲ್ ನೋಡ್ತಾ ಇರ್ಬೋದು, ಅದ್ರ ಜೊತೆಗೆ ರಾಫ್ ಅವ್ರದ್ದು ಇದು ಲಿಕ್ವಿಡ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟು. ಟೈಲ್ಸಲ್ಲಿ ಏನಾದರೂ ಸ್ಟೇನ್ಸ್ ಆಗಲಿ ಅಥವಾ ಈ ಬಾತ್ರೂಮ್ಸಲ್ಲೆಲ್ಲ ಏನಾದರೂ ಸ್ಟೇನ್ಸ್ ಇದ್ದರೆ ಆ ಲಿಕ್ವಿಡ್ನ ಡೈರೆಕ್ಟಾಗಿ ಪೋರ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ನೀವು ಜಂಟಲಾಗಿ ಸ್ಕ್ರಬ್ ಮಾಡಿದ್ರೆ ನೀಟಾಗಿ ಹೋಗುತ್ತೆ. ಅಷ್ಟು ಸಖತ್ತಾಗಿದೆ ಅದು ಪ್ರಾಡಕ್ಟು. ನಾನು ಕಂಟಿನ್ಯೂಸ್ ಆಗಿ ಡೈಲಿ ನೆಲ ಒರೆಸೋದಕ್ಕೂ ಜೊತೆಗೆ ಬಾತ್ರೂಮ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ಬಟ್ ನೀವು ಏನಾದರೂ ಡೈರೆಕ್ಟಾಗಿ ಇದು ಮಾಡ್ತೀರಾ ಅಂತಂದರೆ ಕೈಗೆ ಗ್ಲೌಸ್ ಹಾಕ್ಕೊಳ್ಳಿ, ಜೊತೆಗೆ ಸ್ಕ್ರಬ್ಬರ್ನ ಯೂಸ್ ಮಾಡಿ ಕ್ಲೀನ್ ಮಾಡಿ. ಅಂದರೆ ಡೈರೆಕ್ಟ್ ಕೈಯಲ್ಲಿ ಇದು ಮಾಡಿದ್ರೆ ಸ್ವಲ್ಪ ಇಚ್ಚಿಂಗ್ ಥರ ಫೀಲ್ ಆಗುತ್ತೆ, ಯಾಕಂದರೆ ಕೆಮಿಕಲ್ ಜಾಸ್ತಿ ಇರುತ್ತಲ್ವ, ಸೊ ಅದಕ್ಕೆ. ಹಾಗೆಯೇ ಇದ್ರ ಜೊತೆಗೆ ಬೀಕೋ ಅವರ ಕಿಚನ್ ಕ್ಲೀನರ್ ಹಾಗೆ ಟ್ಯಾಪ್ಸ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು 2 ಲಿಕ್ವಿಡ್ನ ಆರ್ಡರ್ ಮಾಡಿದ್ದೆ. ಹಾಗೆ ಗುಡ್ ನೈಟು ನೋಡ್ತಾ ಇರ್ಬೋದು ರಾಫ್ ಅವ್ರದ್ದು. ಆಮೇಲೆ ಲಾರಿಯಲ್ ಪ್ರೊಫೆಷ್ನಲ್ ಅವ್ರದ್ದು ಸ್ಕ್ಯಾಲ್ಪ್ ಪ್ರೋ ಅಂತೇಳಿ ಒಂದು ಏನು ಶ್ಯಾಂಪು ಬರುತ್ತಲ್ಲ ಅದು. ಹಾಗೆಯೇ ಗ್ಯಾಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಬ್ರಷ್ಗಳನ್ನ ಆರ್ಡರ್ ಮಾಡಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಟ್ಯಾಪ್ ಮೇಲೆ ಈ ಥರ ಸ್ಟೇನ್ ಥರ ಇತ್ತು,
ಸೊ ಇದನ್ನು ಟ್ರೈ ಮಾಡಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಅದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಬೀಕೋ ಅವ್ರದ್ದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹಾಕಿ ಜಸ್ಟ್ 1 ಮಿನಿಟ್ ಬಿಟ್ಟರೆ ಆಯಿತು ಅಷ್ಟೇ. ಈ ಥರ ಸ್ಪ್ರೇ ಮಾಡ್ಕೋಬೇಕು ನೀಟಾಗಿ. ಇದು ಬೋರ್ ವಾಟರ್ ಆಗಿರೋದ್ರಿಂದ ಈ ಥರ ಏನು ಸ್ಟೇನ್ಗಳು ಉಳಿಯುತ್ತೆ ಇದ್ರ ಏನು ಟ್ಯಾಪ್ನಲ್ಲೆಲ್ಲ. ಸೊ ಇದನ್ನು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಏನು ಹಾರ್ಡ್ ಕೆಮಿಕಲ್ ಅಂತೇನು ಅನಿಸಲ್ಲ, ಕೈಗೆಲ್ಲ ಏನು ಇದಾಗಲ್ಲ. ಸೊ ಈ ಥರ ಸ್ಕ್ರಬ್ಬರ್ ತೊಗೊಂಡು ನೀಟಾಗಿ ಈ ಥರ ಕ್ಲೀನ್ ಮಾಡಿ ಅಂದರೆ ಹಾಕಿ ಸ್ಪ್ರೇ ಮಾಡಿ 1 ಮಿನಿಟ್ ಬಿಡಬೇಕು. ಬಿಟ್ಟಾದಮೇಲೆ ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಸಕ್ಕತ್ತಾಗೆ ಕ್ಲೀನ್ ಆಗುತ್ತೆ. ತುಂಬಾ ಯೂಸ್ ಆಗುವಂಥ ಪ್ರಾಡಕ್ಟು, ಖಂಡಿತ ಟ್ರೈ ಮಾಡಿ ನೋಡಿ. ಆಮೇಲೆ ಈ ಥರ ನೋಡಿ, ಈ ಥರ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಜಸ್ಟ್ ಈ ಟ್ಯಾಪ್ನ ಮಾತ್ರ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀಟಾಗಿ ಹೇಗೆ ಕ್ಲೀನ್ ಆಯಿತು ಅಂಥೇಳಿ. ಈ ಥರ ಕ್ಲೀನ್ ಆದಮೇಲೆ ವಾಟರ್ ಸ್ಟೇನ್ ಉಳಿಬಾರ್ದು ಅಂದರೆ ಮತ್ತೆ ಒಂದು ಸ್ಪಾಂಜ್ ತೊಗೊಂಡು ನೀಟಾಗಿ ಈ ಥರ ಒರೆಸ್ಕೋಬೇಕು. ಆವಾಗ ವಾಟರ್ ಸ್ಟೇನ್ ಏನೂ ಉಳಿಯೋದಿಲ್ಲ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಅದ್ರ ಜೊತೆಗೆ ನೆಕ್ಸ್ಟ್ ಡೇ ಮೀಶೋದಲ್ಲಿ ಆರ್ಡರ್ ಮಾಡಿರುವಂಥ ಕೆಲವೊಂದು ಪ್ರಾಡಕ್ಟ್ ಬಂದಿತ್ತು. ಇದು ಬಂದು ಚಪಾತಿ ಲಟ್ಸೋದಕ್ಕೆ ಅಥವಾ ಏನು ಹೋಳಿಗೆ ಏನು ಮಾಡ್ಕೋತೀರಾ ನೀವು, ಲಟ್ಸೋ ಅಂಥ ಐಟಮ್ನ ಏನು ಮಾಡ್ಕೋತೀರಾ, ಆಲೂ ಪರೋಟ ಆಗಿರ್ಬೋದು, ಅದಕ್ಕೆಲ್ಲ ಈ ಥರ ಮ್ಯಾಟ್ನ ಯೂಸ್ ಮಾಡಿದ್ರೆ ನಿಮಗೆ ಅದು ಅಂಟ್ಕೊಳ್ಳೋದಾಗಲಿ ಆ ಥರ ಏನೂ ಇದಿರೋದಿಲ್ಲ. ಈ ಸಿಲಿಕಾನಿಂದ ಮಾಡಿದ್ದಾರೆ ಈ ಮ್ಯಾಟು. ತುಂಬ ಕಂಫರ್ಟೇಬಲ್ ಆಗಿದೆ, ಈವನ್ ಜಾರೋದು ಕೂಡ ಇಲ್ಲ. ಒಂದು ಸತಿ ನೀವು ಇದ್ರ ಮೇಲ್ಗಡೆ ಸ್ಲ್ಯಾಬ್ ಮೇಲ್ಗಡೆ ಹಾಕ್ಕೊಂಡ್ರೆ ನೀಟಾಗಿ ಗ್ರಿಪ್ಪಾಗಿ ನಿಲ್ಲುತ್ತೆ. ತುಂಬಾ ಚೆನ್ನಾಗಿದೆ. ಇದು ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ಬರುತ್ತೆ. ಇದು ಶೀಟು ದೊಡ್ಡದಾಗೇ ಇದೆ. ಒಂದು ಆಲ್ಮೋಸ್ಟ್ ಒಂದು ಸ್ವಲ್ಪ ದೊಡ್ಡದು ಚಪಾತಿನೇ ನೀವು ಆರಾಮಾಗಿ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಬಂದು ಡಿಶಸ್ ಅಂದರೆ ಪಾತ್ರೆ ತೊಳ್ಕೊಳ್ಳುವಾಗ ಯೂಸ್ ಮಾಡ್ತೀವಲ್ಲ, ಬ್ರಷ್ ಆಗಿರ್ಬೋದು ಅಥವಾ ಸೋಪ್ ಆಗಿರ್ಬೋದು, ಏನಾದ್ರೂ ಸಿಂಕ್ ಹತ್ರ ಇಡೋದಕ್ಕೆ ನೀಟಾಗಿರಬೇಕು. ಸೊ ಅದಕ್ಕೆ ಈ ಥರದನ್ನ ಆರ್ಡ್ರ್ ಮಾಡಿದೆ. ಏನಕ್ಕೆ ಈ ಥರದ್ದು ಆರ್ಡ್ರ್ ಮಾಡಿದೆ ಅಂದರೆ ವಾಟರ್ ಏನು ಇದರಲ್ಲಿ ನಿಂತ್ಕೊಳ್ಳೋದಿಲ್ಲ. ಒಂದು ಸತಿ ನಾವೇನಾದರೂ ಅಲ್ಲಿ ಇಟ್ಟರೆ ನೀಟಾಗಿ ವಾಟರೆಲ್ಲ ನಿಮಗೆ ಕೆಳಗಡೆ ಸಿಂಕಿಗೆ ಬಂದು ಬೀಳುತ್ತೆ. ಆ್ಯಂಡ್ ಒಂದು ಟವಲ್ ಹ್ಯಾಂಗರ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಈ ಥರ 2 ಇದಿರುತ್ತೆ ಗಮ್ ಥರ, ಅದನ್ನು ಅಂಟಿಸ್ಕೋಬೇಕು. ಸಕ್ಕತ್ತಾಗಿದೆ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆದಂಥ ಪ್ರಾಡಕ್ಟ್ ಇದು. ಹಾಗೆಯೇ ಇದು ಫಸ್ಟ್ ಕೈಯಲ್ಲಿ ಮೀಮಿ ಅವರ ವೆಟ್ ವೈಪ್ಸ್ನ ನನ್ನ ಮಗನಿಗೆ ಏನಾದ್ರು ಫೇಸ್ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಯೂಸ್ ಮಾಡೋಕ್ಕೋಸ್ಕರ ಆರ್ಡ್ರ್ ಮಾಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಈವ್ನಿಂಗ್ ನೋಡ್ತಾ ಇರ್ಬೋದು ನೀವು, ಸಖತ್ತಾಗಿ ಚಪಾತಿ ಮಾಡ್ತಿದ್ದ, ಅದನ್ನು ವಿಡಿಯೋ ಮಾಡ್ಕೊಂಡಿದ್ದು. ಸಖತ್ತಾಗಿ ಮಾಡ್ತಾನೆ. ಆದರೆ ಸ್ವಲ್ಪ ನೋಡ್ತಾ ಇದ್ದೀವಿ ಅಂದರೆ ಈ ಥರ ಎಲ್ಲ ಅಗಚಪಚ ಮಾಡ್ತಾನೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಯಾವುದಾದ್ರು ಪ್ರಾಡಕ್ಟ್ದು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅಥವಾ ಯೂಸ್ ಆಗುವಂಥ ಪ್ರಾಡಕ್ಟ್ನ ನೀವು ತರಿಸ್ಕೊಂಡು ಯೂಸ್ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಹಾಗೆಯೇ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.